ನನಗೂ ಅವ್ರಿಗೂ ಒಂದು ಬಾಂಧವ್ಯ ತುಂಬ ಅದ್ಭುತವಾಗಿ ಬೆಳೀತು. ಎಷ್ಟೋ ಸರಿ ಅವರು ನನಗೆ ಫೋನ್ ಮಾಡಿ ನಮ್ಮ ಮನೆಗೆ ಅಂತ ಕರೆಯೋರು. ಅವ್ರ ಮನೆಗೆ ಹೋದಾಗ ಪುಷ್ಕಳವಾದ ಭೋಜನ ಹಾಕೋರು ನನಗೆ. ನಾನು ಸ್ವಲ್ಪ ತಿಂಡಿ ಪೋತ, ಯಾವಾಗಲೂ ತಿನ್ನೋದು ಜಾಸ್ತಿ. ನಾನು ಸೆಟ್ಟಿಗೂ ತಿಂಡಿಗಳು ತೊಗೊಂಡೋಗ್ತಿದ್ದೆ. ಅವರು ಅದನ್ನು ತುಂಬ ಇಷ್ಟಪಡೋರು. ನೀನು ತುಂಬ ಚೆನ್ನಾಗಿ ತಿಂತೀಯ ಕಣೋ ಅನ್ನೋರು. ಮತ್ತು ಅವ್ರಿಗೆ ಊಟ ಬರೋದು, ಮನೆಯಿಂದ ಊಟ ಬರೋರು. ಆಗ ಚಂದ್ರು ಬಾ ನಿನ್ನ ಜೊತೆ ಅಂತ ಹೇಳಿ ಅವರು ಮಾಡುವ ಊಟವನ್ನು ನನಗೂ ಬಡಿಸೋರು. ಮನೆಗೆ ಊಟ ಕರೆದು ಎಷ್ಟೋ ಸಲ ಊಟ ಹಾಕಿದ್ದಾರೆ. ಹಾಗಾಗಿ ಅವರು ಒಂಥರ ನಮಗೆ ಭಾಳ ಆತ್ಮೀಯರಾಗ್ತಾ ಹೋದರು. ಪ್ರತಿಯೊಂದು ಸಿನಿಮಾಗೂ ನಾವು ಹತ್ತಿರ ಆಗ್ತಾ ಹೋದ್ವಿ. ಒಂದು ಟೈಮಲ್ಲಿ ನನಗೆ ಆರೋಗ್ಯ ಕೆಡ್ತು. ಆಲ್ಮೋಸ್ಟು ನನಗೆ ಸಾವು ಸಂಭವಿಸುತ್ತೆ ಅನ್ನೋ ಲೆವೆಲಲ್ಲಿ ಡಾಕ್ಟ್ರು ನನಗೆ ಹೆದರಿಸಿದ್ರು. ಅದೇನೋ ಕ್ರಿಪ್ಟೋಕಾಕಸ್ ಮೆನೆಂಜೈಟಿಸ್ ಅನ್ನೋ ಒಂದು ರೋಗ ಬಂದಿದೆ ನಿನಗೆ ಅಂತ ಹೇಳ್ಬಿಟ್ಟು. ಆ ರೋಗದ ಬಗ್ಗೆ ಓದಿದೆ, ತಲೆಯೆಲ್ಲ ಕೆಟ್ಟೋಯ್ತು ನನಗೆ. ಆಗ ನಾನು ವಿಷ್ಣುವರ್ಧನ್ ಅವ್ರನ್ನ ಭೇಟಿ ಮಾಡಿದೆ. ವಿಷ್ಣುವರ್ಧನ್ ಅವರು ನನ್ನನ್ನು ನೋಡ್ಬಿಟ್ಟು, ಯಾಕೋ ಹಿಂಗಿದೆಯಾ, ಏನಾಯಿತು ಚಂದ್ರು? ನನಗೆ ಆಗಿದೆ ಸರ್, ಈ ಥರ ಏನೋ ರೋಗ ಬಂದಿದೆ ಅಂತ ಹೇಳಿದ್ರು ನನಗೆ. ನಾನು ಇನ್ನು ಜಾಸ್ತಿ ದಿವಸ ಇರೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ಯಾರಾದ್ರೂ ಹೇಗೆ ಹೇಳಿದ್ರು, ನಾನು ಕರೆಕ್ಟಾಗಿ ಚೆಕ್ ಮಾಡಿಸ್ತೀನಿ ಅಂದ್ಬಿಟ್ಟು ನನ್ನನ್ನು ಮತ್ತೊಬ್ಬ ಡಾಕ್ಟರ್ ಹತ್ರ ಕರ್ಕೊಂಡೋಗಿ 6-7 ಜನ ಸ್ಪೆಷಲಿಸ್ಟ್ಗಳನ್ನ ಕರೆಸಿ ನನ್ನನ್ನು ಸಂಪೂರ್ಣವಾಗಿ ಚೆಕ್ ಮಾಡಿಸಿ, ಆಮೇಲೆ ನನ್ನ ನಿಜವಾದ ಪ್ರಾಬ್ಲಮ್ ಏನು ಅಂತ ಅವ್ರು ಡಿಸೈಡ್ ಮಾಡಿದ್ರು. ನನಗೆ ಹೇಳಿದಂಥ ಡಾಕ್ಟ್ರು ಸುಳ್ಳು ಹೇಳಿದರು. ಇಟ್ ವಾಸ್ ಅ ರಾಂಗ್ ಡಯಾಗ್ನೋಸಿಸ್. ಸರಿಯಾದ ಡಯಾಗ್ನೋಸಿಸ್ ಮಾಡಿಸಿದ್ರು. ಮತ್ತು ನನ್ನ ರೋಗಕ್ಕೆ ಬೇಕಾದಂಥ ಮದ್ದುಗಳನ್ನು, ಔಷಧಿಗಳನ್ನು ಅವರೇ ಕೊಡಿಸಿದ್ರು, ಟ್ರೀಟ್ಮೆಂಟ್ ಅವರೇ ಕೊಡಿಸಿದ್ರು. ನಾನು ಸಂಪೂರ್ಣವಾಗಿ ಗುಣಮುಖ ಆಗೋ ತನಕ ನನ್ನ ಬಗ್ಗೆ, ನನ್ನ ಯೋಗಕ್ಷೇಮದ ಬಗ್ಗೆ ತುಂಬ ಕಾಳಜಿ ವಹಿಸಿದ್ರು. ಒಂದು ರೀತಿಯಲ್ಲಿ ನೋಡೋಕ್ಕಿದ್ರೆ ಅವರು ನನಗೆ ಜೀವದಾತ ಅಂತ ಹೇಳ್ಬೋದು. ಹಾಗಾಗಿ ನನಗೆ ಅವರ ಬಗ್ಗೆ ಅಪಾರವಾದ ಗೌರವ ಇದೆ, ಅಪಾರವಾದ ಪ್ರೀತಿ ಇದೆ. ನಾನು ಹುಷಾರಾದ ಮೇಲೆ ಅವರು ಮತ್ತು ಭಾರತೀಯವರಿಬ್ಬರೂ ತಿರುಪತಿಗೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ವಾಪಸ್ ಬಂದು ನನಗೆ ಫೋನ್ ಮಾಡಿ ನಮ್ಮ ಮನೆಗೆ ಪ್ರಸಾದ ಕಳಿಸ್ಕೊಟ್ರು. ಅಂದರೆ ಜೊತೆಯಲ್ಲಿ ಕೆಲಸ ಮಾಡುವವರ ಯೋಗಕ್ಷೇಮದ ಬಗ್ಗೆ ಅವರು ಎಷ್ಟು ಕಾಳಜಿ ವಹಿಸ್ತಿದ್ರು ಅನ್ನೋದು ಅಷ್ಟು